ಇಂದಿನ ವಿಡಿಯೋ ಶಿವಸಹಸ್ರನಾಮದ 33ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 33ನೇ ಸ್ತೋತ್ರವು ಹೀಗಿದೆ. ಸಂಖ್ಯಾ ಪ್ರಸಾದೋ ದುರ್ವಾಸಃ ಸರ್ವಸಾಧೂನಿ ಸೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞಭಾಗವಿತ್. ಈ ಸ್ತೋತ್ರದಲ್ಲಿ ಶಿವನ 7 ನಾಮಗಳಿವೆ. ಈಗ ಶಿವನ ಈ 7 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಸಂಖ್ಯ ಪ್ರಸಾದಾಯ ನಮಃ. ಈ ಶಿವನಾಮದ ಅರ್ಥ ಸಂಖ್ಯ ತತ್ವಶಾಸ್ತ್ರದ ಚರ್ಚೆಯಿಂದ ಪ್ರಸನ್ನನಾಗುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ: ಓಂ ದುರ್ವಾಸಸೇ ನಮಃ. ಈ ಶಿವನಾಮದ ಅರ್ಥ ಋಷಿ ದುರ್ವಾಸರ ಅವತಾರವನ್ನು ತೆಗೆದುಕೊಂಡ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ: ಓಂ ಸರ್ವ ಸಾಧೂನಿ ಸೇವತಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಸಾಧುಗಳು ಮತ್ತು ಸಂತರಿಂದ ಸೇವೆ ಸಲ್ಲಿಸಲ್ಪಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ: ಓಂ ಪ್ರಸಕಂದನಾಯ ನಮಃ. ಈ ಶಿವನಾಮದ ಅರ್ಥ ಹೀಗಿದೆ: ಪ್ರಳಯದ ಸಮಯದಲ್ಲಿ ಎಲ್ಲ ಕ್ರೂರಿಗಳನ್ನು ಸಾಯಿಸುವ ಮತ್ತು ಸಜ್ಜನರನ್ನು ಕಾಪಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಐದನೇ ನಾಮ ಹೀಗಿದೆ: ಓಂ ವಿಭಾಗಜ್ಞಾಯ ನಮಃ. ಈ ಶಿವನಾಮದ ಅರ್ಥ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ವರಗಳನ್ನು ಅಥವಾ ಶಿಕ್ಷೆಗಳನ್ನು ನೀಡುವಲ್ಲಿ ಪರಿಣಿತನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಆರನೇ ನಾಮ ಹೀಗಿದೆ: ಓಂ ಅತುಲ್ಯಾಯ ನಮಃ. ಈ ಶಿವನಾಮದ ಅರ್ಥ ಅನುಪಮನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಏಳನೇ ನಾಮ ಹೀಗಿದೆ: ಓಂ ಯಜ್ಞ ವಿಭಾಗವಿದೆ ನಮಃ. ಈ ಶಿವನಾಮದ ಅರ್ಥ ಅಗ್ನಿಯಾಗದಲ್ಲಿ ಪ್ರತಿಯೊಬ್ಬರ ಪಾಲನ್ನು ನೀಡುವಲ್ಲಿ ಪರಿಣಿತನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 7 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 34ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.